ಒಂದು ದುರಂತ ಆಗಿತ್ತು. ತಾಳೆ ಮರ ಅಂತೇಳಿ ಮಿಸ್ ಆಗಿ ಚಪ್ಪಲೊಂದು ಜಾಗ್ರತೆ ಮಾಡಿದ್ರೆ ಆಯಿತು. ಒಂದು ಕಾಡಿನ ರಸ್ತೆ ಇದು, ನಮಗೆ ಸ್ವಲ್ಪ ಭಯಾನಕ ಆಗ್ತದೆ ಇದು. ನೋಡಿ, ಇವರ ಒಂದು ಕಡೆ ಪ್ಲೇಸಿಗೆ ಹೋಗ್ತಾ ಇದ್ದೇವೆ ಮುರಳೀಧರ್. ಈಗ ಅದೇ ವರ್ಷ ಪರ್ರಚೂರು ನೀರಿನ ರಭಸ ಉಂಟು, ಅಲ್ಲಿ ಗುಂಡೆ ಕೂಡ ಉಂಟಂತೆ. ಇನ್ನೊಂದು ಹೋಗ್ತೇನೆ ನಾನು ಕೂಡ ಈಗ. ಎನರ್ಜಿ ಕೊಟ್ಟು ಕಬ್ಬಿಣ ಬಿಸಿ ಮಾಡಿ ಇದಕ್ಕೆ ಮುಳುಗಿಸ್ಲಿಕ್ಕೆ. ಬೆಳಗಿನ ಸಮಯ 5 ಗಂಟೆ ಆಯಿತು. 4 ಗಂಟೆಗೆ ಎದ್ದಿದ್ದೇವೆ. ವಿಷಯ ಏನಪ್ಪ ಅಂತ ಹೇಳಿದ್ರೆ, ಇವತ್ತು ಆಟಿ ಅಮಾವಾಸ್ಯೆ. ತುಳುನಾಡಿನ ಜನತೆಗೆಲ್ಲ ಆಟಿ ಅಮಾವಾಸ್ಯೆಯ ಶುಭಾಶಯಗಳು. ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮ GSP ಕುಟುಂಬದಲ್ಲಿ ಯಾರಾದರೂ ಮದ್ದು ತಂದು ಕೊಟ್ಟರೆ ಕುಡಿತಾರೆ ಅಷ್ಟೇ. ಅದರ ಪ್ರೋಸೆಸ್ ಮತ್ತೆ ಯಾಕೋಸ್ಕರ ಮಾಡ್ತಾರೆ ಅದರದ್ದು ಡೀಟೇಲ್ಸ್ ನಮಗೆ ಜಾಸ್ತಿ ಇಲ್ಲ. ಹಾಗಾಗಿ ಇವತ್ತು ನಮ್ಮ ಆತ್ಮೀಯರಾದ ಮುರಳೀಧರ್ ಅವರ ಮನೆಗೆ ಹೋಗ್ತಾ ಇದ್ದೇವೆ. ಇಲ್ಲಿಂದ 4 ಕಿಲೋಮೀಟರ್ ಹೇಳಿದ್ದಾರೆ. ಹಾಗೆ ಅವರ ಮನೆಗೆ ಹೋಗ್ತಾ ಇದ್ದೇವೆ. ಕರೆಕ್ಟ್ ಈಗ 5 ಗಂಟೆ ಆಯಿತು ಟೈಮ್. 5 ಗಂಟೆ ಬರ್ಲಿಕ್ಕೆ ಹೇಳಿದ್ದಾರೆ. ಒಂದು 4 ಕಿಲೋಮೀಟರ್ ಉಜಿರೆಯಿಂದ. ಅಲ್ಲಿ ಅವರ ಮನೆಗೆ ಹೋಗಿ ಅವರು ಪ್ರತಿ ವರ್ಷ ಅರ್ಥಪೂರ್ಣವಾಗಿ ಮತ್ತೆ ಬಹಳ ಚೆನ್ನಾಗಿ ಆಟಿ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತಾರೆ. ನಾವು ನೋಡಿದ್ದೇವೆ ಎಲ್ಲ, ಮುಂಚೆ ಸ್ಟೇಟಸ್ ಎಲ್ಲ ಹಾಕ್ತಿದ್ರು. ಹಾಗೆ ಅವರ ಮನೆಗೆ ಹೋಗ್ತಾ ಇದ್ದೇವೆ. ನನ್ನ ಜೊತೆ ಶೈನಿ ಕೂಡ ಇದ್ದಾಳೆ. ಅಲ್ಲಿ ಹೋಗಿ ಸಿಗ್ತೇವೆ ನಿಮ್ಗೆ. ಎಸ್, ಮುರಳೀಧರನವರು ರೋಡ್ ಹತ್ರ ಬಂದ್ರು. ಒಂದು ಕಾಡಿನ ರಸ್ತೆ ಇದು, ನಮ್ಗೆ ಸ್ವಲ್ಪ ಭಯಾನಕ ಆಗ್ತದೆ ಇದು. ಯಾಕಂತ ಹೇಳಿದ್ರೆ ನಾವು ಪೇಟೆಯಲ್ಲಿ ಇರೋರು, ಅವರಿಗೆ ಕೇರ್ ಇಲ್ಲ. ಇನ್ನೊಂದು ಹೆಬ್ಬಾವು ಕೂಡ ಇತ್ತಂತೆ ರಾತ್ರಿ. ಕಣ್ಣಿಗ ನೋಡಿ, ಇದೊಂದು ತುಳುನಾಡಿನ ಶಾಸ್ತ್ರ. ನಮ್ಗೆ ಗೊತ್ತಿಲ್ಲ ಇದೆಲ್ಲ ಎಂತಕ್ಕಂತ ಕೇಳಿದೆ ನಾನು. ಇದು ಕಣ್ಣಿಗೆ ಮುಟ್ಟಿಸ್ಲಿಕ್ಕಂತ ಇಷ್ಟೇ. ಅವ್ರು ಕೂಡ ಮಾಡ್ಬೇಕಾ? ಲೈಟ್ ಕೊಠಡಿ ಆಯ್ತಾ ಇದು? ಈಗ ಎಲೆ ಹಾಕಿ, ಮರ ಕೆಸಿದ ಎಲೆ ಹಾಕಿ ಅದರಲ್ಲಿ ಅಕ್ಕಿನ ಹಿಟ್ಟಿನಲ್ಲಿ ಅದನ್ನು ಬೇಯಿಸಿ ಇನ್ನು ಅದನ್ನು ಇದು ಮಾಡಬೇಕು. ಇದರಲ್ಲಿ 2 ಟೈಪ್ ಮಾಡ್ತೇವೆ ನೋಡಿ. ಇವ್ರದ್ದೊಂದು ವಿಶಿಷ್ಟ ಶೈಲಿಯ ಪತ್ರೊಡೆ. ನಮ್ಮಲ್ಲಿ ಅಂತ ಹೇಳಿದ್ರೆ ಎಲೆಗೆ ಹಿಟ್ಟನ್ನು ಸಾರಿಸಿ ಅದನ್ನು ರೋಲ್ ಮಾಡಿ ಸಾಧಾರಣ ಹಾಸಿಗೆಯಾಗಿ ಮಡಚಿ ಅದನ್ನು ಬೇಯಿಸ್ಲಿಕ್ಕೆ ಇಡುದು. ನಾವು ಎಲೆಯನ್ನು ತುಂಡು ತುಂಡು ಮಾಡಿ ಇದಕ್ಕೆ ಮಿಕ್ಸ್ ಮಾಡಿ ಬಾಳೆ ಎಲೆಯಲ್ಲಿ ಕಟ್ಟಿ, ಬಾಳೆ ಎಲೆಯಲ್ಲಿ ಕಟ್ಟಿ ಅದನ್ನು ಮತ್ತೆ ಕುಕ್ಕರ್ ಪುನಃ ಬೇಯಿಸುದು. ಯಾಕೆ ಈಗ ಹಾಗೆ 2 ಟೈಪ್ ಮಾಡ್ತೇವೆ. ಗ್ರೇವಿ ಇದ್ದದ್ದು ಮಾಡ್ತೇವೆ, ಮತ್ತೊಂದು ಡ್ರೈ ಮಾಡ್ತೇವೆ. ಅದಕ್ಕೆ ಎಂತ ಬೀಜದ್ದು ಕಡಲೆ ಬೀಜದಲ್ಲಿ ಒಂದು ಮಾಡ್ತೇವೆ ಒಗ್ಗರಣೆ ಹಾಕಿ, ಅದೊಂದು ಬೇರೆ ಥರ ಬರ್ತದೆ. ನೋಡಿ, ಇವರ ಒಂದು ಕಡೆ ಪ್ಲೇಸಿಗೆ ಹೋಗ್ತಾ ಇದ್ದೇವೆ ಮುರಳೀಧರ್. ಈಗ ಮರ ಇಲ್ಲೇ ಉಂಟಂತ, ಒಂದು ಹಳೆ ಮರ, ಅದರ ಕೆತ್ತದಲ್ಲಿ ಹೋಗ್ತಾ ಇದ್ದೇವೆ. ಮಳೆ ಕೂಡ ಸ್ಟಾರ್ಟ್ ಆಯಿತು. ಏನು ಕೊಟ್ಟಿಲ್ಲ ಮುರಳೀಧರ್ ಅವರ ಜೇನು ಸಾಗಣೆ. ಚಪ್ಪಲೊಂದು ಜಾಗ್ರತೆ ಮಾಡಿದ್ರೆ ಆಯಿತು. ತೋಟ ತಲುಪಿದ್ವಿ ನಾವು. ನಿನ್ನೆ ಆ್ಯಕ್ಚುಲಿ ನಿನ್ನೆ ಬಂದು ಒಂದು ಗುರ್ತು ಹಾಕಿ ಹೋಗ್ಬೇಕಂತ. ಅದು
ಅಲ್ವಾ ಮುರಳೀಧರ್ರೆ? ನಿನ್ನೆ ಬಂದು ಒಂದು ಗುರ್ತು ಹಾಕಿ ಹೋಗ್ಬೇಕು, ಯಾಕಂದ್ರೆ ಮಿಸ್ ಆಗಬಾರ್ದು. ಮರ ಅಂತ ಹೇಳಿದ್ರೆ ಅದು ಪಾಳೆ ಮರವೇ ಆಗಬೇಕು. ಒಂದು ಕೆಲವು ವರ್ಷದ ಹಿಂದೆ ನಾವು ಆಗ ನೆನ್ಪುಂಟು ನಮಗೆ, ಒಂದು ದುರಂತ ಆಗಿತ್ತು. ಪಾಳೆ ಮರ ಅಂತೇಳಿ ಮಿಸ್ ಆಗಿ ಕಾಸರಕಾಯಿ ಮರದ್ದು ತೆಗೆದು ದುರಂತ ಆಗಿತ್ತು ದಕ್ಷಿಣ ಕನ್ನಡದಲ್ಲಿ. ಎಂತ ಕಾಕರ ಸರ್, ಕಾಸರಕಾಯಿ ಅಂತ, ಕಾಸರಕಾಯಿ ಮಿಸ್ ಆಗಿ ಕಾಯರ್ದ ಮರ. ಹಾಗಾಗಿ ಮುಂಚಿನ ದಿವಸ ಗುರ್ತು ಹಾಕಿ ಹೋಗಬೇಕು. ಹಾಗೆ ಸರ್, ಇವರಿಗೆಲ್ಲ ಗೊತ್ತುಂಟು ನೋಡಿ, ನಮಸ್ಕಾರ ಮಾಡ್ತಿದ್ದಾರೆ. ಈಗ ಒಂದು ನಿಮಿಷ ಸ್ಟಾಪ್ ಮಾಡ್ತೀವಿ. ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂತ ಹೇಳಿದ್ರೆ ಕಲ್ಲಲ್ಲಿ ತೆಗೆಯೋದು, ಕತ್ತಿದಾಗಲಿಕ್ಕಿಲ್ಲ. ಕತ್ತಿದಾಗಿದ್ರೆ ಔಷಧಿಯ ಗುಣ ನಷ್ಟ ಆಗ್ತದೆ ಅಂತೇಳಿ ಒಂದು ನಂಬಿಕೆ ಉಂಟು. ಹಳೆ ಮರದ ಕಷಾಯ ಮುಂಚೆ ಕೆಲವರು ತಂದು ಕೊಡ್ತಿದ್ರು, ಕುಡಿಲಿಲ್ಲ ಅಂತ ಇಲ್ಲ, ಕುಡ್ದಿದ್ದೇನೆ ನಾನು. ಆದರೆ ಇದು ತೆಗೆಯುವ ವಿಧಾನ ಮಾತ್ರ ಹೇಗಂತೇಳಿ ಹೇಳ್ತಿದ್ರು, ಕೇಳಲ್ಪಟ್ಟಿದ್ದೆ. ಆದರೆ ಇವತ್ತೇ ನೋಡಿದ್ದು ಹೇಗೆ ತೆಗೆಯುವುದು. ಇನ್ನೂ ಸಹ ಇದರ ಪ್ರೊಸೆಸ್ ಉಂಟು, ಅದು ಅವರ ಮನೆಗೆ ಹೋಗಿ ತೋರಿಸ್ತೇವೆ. ಮಾಡಿ ಕೊಡ್ಬೋದು ಅಲ್ಲ, ಇದು ಸಾಧಾರಣ ನಿಮಗೆ ಎಷ್ಟು ಕ್ವಾಂಟಿಟಿ ಬರ್ತದೆ ಮದ್ದು? ಎಷ್ಟು ಜನಕ್ಕೆ ಕೊಡ್ಬೋದು? ರಸ ತೆಗೆದು ಆದ್ರೂ ಸಹ ಒಂದು ಅಂದಾಜಲ್ಲ, ಒಂದೊಂದು ಲೋಟೆ ಸಹ ಕುಡಿಬೋದು. ಸ್ವಲ್ಪ ಒಂದು 10 ಜನಕ್ಕೆ ಆಗ್ತದೆ. ಇಷ್ಟರಲ್ಲಿ 10 ಜನಕ್ಕೆ ಆಗ್ತದೆ. ಇವರ ಮನೆಯವರಿಗೋಸ್ಕರ ಮಾಡೋದು, ಮತ್ತೆ ಯಾರಾದ್ರೂ ಬಂದ್ರೆ ಕೊಡ್ತಾರೆ. ಓಕೆ, ಹಳೆ ಮರದ ಕೆತ್ತೆ ತಂದೆವು, ಮುರಳೀಧರನ ಮನೆಗೆ ಬಂದಾಯ್ತು. ಇನ್ನು ನೋಡ್ಬೇಕು ಇದು ಎಂತ ಮಾಡ್ತಾರಂತೇಳಿ. ನೋಡು ಹೋಗಿ. ಎಸ್, ಮುರಳಿಯವರ ಮನೆ ಒಂದು ಎಕ್ವೇರಿಯಂ ನೋಡ್ಬೋದು. ಮತ್ಸ್ಯ ಪ್ರಿಯ ಮುರಳಿ. ಎರಡನೇ ಪ್ರೋಸೆಸ್ ನೋಡ್ಬೋದು, ಸಿಪ್ಪೆ ತೆಗಿಬೇಕು, ಕ್ಲೀನ್ ಮಾಡ್ತಿದ್ದಾರೆ. ಗುಡ್ ಮಾರ್ನಿಂಗ್. ಓಯ್ ಮಾಡಿ ನೋಡು, ಬೇಗ ಬೇಗ ಮದ್ದು ಕುಡಿಲಿಕ್ಕೆ ಹೇಳಿ. ನಮಸ್ಕಾರ. ನಮಸ್ತೆ. ಪೂರ ಬೊಕ್ಕ ಲಕ್ಕ ಫಸ್ಟ್ ನೋಡಿ, ಮೂರನೇ ಹಂತ ಜಜ್ಜುವುದು ಮತ್ತೆ ರುಬ್ಬುವುದು ಅಲ್ವಾ? ಈಸಿ ಆಗ್ಲಿ ಅಂತೇಳಿ ಜಜ್ಜುತ್ತಿದ್ದಾರೆ. 4ನೇ ಹಂತ ಆಗ ಗುದ್ಲಿಕ್ಕಿತ್ತು, ಈಗ ರುಬ್ಬುವುದು. ಕಡೆಪುಣ, ತುಳುವಿನಲ್ಲಿ ಕಡೆಪುಣ. ಅವು ಇಂದು ಪ್ರಮಾಣದ ಈಗ ತೋಜ ಇಲ್ಲ. ನನ್ನ ಕಡೆದು ಗಾಳ್ಪುನ ಲಾಸ್ಟ್ ಪ್ರೊಸೀಜರ್. ಹಾಗೆ ಎಲ್ಲ ಲೋಟೆಯಲ್ಲಿ ಇಟ್ಟು ಐದಲ್ಲ ನೀರು ಮಿಕ್ಸ್ ಮಾಡ್ಕೊಂಡು ಗಾಲ ಇಜ್ಜಿ ಬಿಸಿ ನೀರು, ಅದು ಸ್ವಲ್ಪ ಡೈಲ್ಯೂಟ್ ಆಗ್ಲಿಕ್ಕೆ ಅಷ್ಟೇ. ಅದ್ರಲ್ಲಿ ಮತ್ತೆ ಅದನ್ನ ಸೋಸಬೇಕು. ಸೋಸಾದ್ಮೇಲೆ ನಮ್ಗೆ ಇದೆಲ್ಲ ಸಿಗುದಿಲ್ಲ, ಕ್ಲಿಯರ್ ಆಗಿ ಸಿಗ್ತದೆ ಅದು ಕಂಟೆಂಟ್ಸ್. ಮತ್ತೆ ಅದನ್ನು ಬರೆ ಒಟ್ಟಿಗೆ ಕುಡಿದು ನೀವು ಎಷ್ಟು ಸಾಧ್ಯ ಉಂಟು ಅಷ್ಟು ಟೈಮ್ ವರೆಗೆ ನೀವು ಫುಡ್ ತಗೊಳ್ಬಾರ್ದು. ನೋಡಿ, ಎಲ್ಲ ಕಡ್ದೆಲ್ಲ ಆಯ್ತು. ಈಗ ಅದನ್ನು ಚಂದ ಮಾಡಿ ಸೋಸುವುದು ಅಂತ ಹೇಳಿದ್ರೆ ತುಳುವಲ್ಲಿ ಅರಿಪುಣ. ಯಾಕಂದ್ರೆ ಕಸ ಕಡ್ಡಿ ಯಾವ್ದು ಇರಬಾರ್ದು ಅದ್ರಲ್ಲಿ. ಕುಡಿಯುವಾಗ ನಮ್ಗೆ ಏನು ಸಿಗ್ಬಾರ್ದು, ಅದಕ್ಕೋಸ್ಕರ ಮರದ ಸಿಪ್ಪೆಗಳು ಯಾವ್ದು ಸೋಸಿ. ಮಾಣಿಕ್ಯ ಇದ್ದಾರೆ ನೋಡಿ, ಇಲ್ಲಿ ಮಾಣಿಕ್ಯ ತೊಳಿಲಿಕ್ಕಿಲ್ಲ, ಹೋಗ್ತದೆ ನೋಡಿ. ಅದೊಂದು ವಿಶೇಷ ಆಚರಣೆ ಉಂಟು ಅಂತ ಹೇಳಿದ್ರೆ, ಅದು ತೊಳಿಲಿಕ್ಕಿಲ್ಲ ಅಂತೆ. ಯಾವುದು? ಕಡಿಯುವ ಕಲ್ಲನ್ನು ಇವತ್ತಿನ ದಿವಸ ಅದನ್ನು ತೊಳಿಲಿಕ್ಕಿಲ್ಲ, ಹಾಗೆ ಒಂದ್ ದಿವಸ ಹಾಗೆ ಬಿಡ್ಬೇಕು ಅದನ್ನು. ಇದಕ್ಕೆ ಒಂದು ಕಾರಣ ಉಂಟು ವೈಜ್ಞಾನಿಕವಾಗಿ. ಸಪೋಸ್ ಏನಾದ್ರೂ ಮಿಸ್ಟೇಕ್ ಆದ್ರೆ ಅದರದ್ದು ಸಂಬಂಧಪಟ್ಟವನ್ನು ತಕೊಂಡೋಗಿ ಈಗ ನಾವು ಚೆಕ್ ಮಾಡಬಹುದು. ಅದಕ್ಕೋಸ್ಕರ ಕಳಿಸಲಿಕ್ಕೆ ಪ್ರಾಬ್ಲಮ್. ಪ್ರೋಸೆಸ್ ಕಬ್ಬಿಣ ಬಿಸಿ ಮಾಡಿ
ಇದಕ್ಕೆ ಮುಳುಗಿಸ್ಲಿಕ್ಕೆ. ಅದಕ್ಕೆ ಯಾಕಂತ ಹೇಳಿ ಮುರಳಿ ಅವರು ಹೇಳ್ತಾರೆ. ಅದು ಹಣಬೆಗೆ ಕೂಡ ಹಾಗೆ ಒಂದು ಪದಾರ್ಥ ಮಾಡಿದ ಕಬ್ಬಿನವನ್ನು ಬಿಸಿ ಮಾಡಿ ಇಡಬೇಕು. ಹಾಗೆ ಇದಕ್ಕೆ ಕೂಡ ಏನಾದ್ರೂ ಒಂದು ವಿಷದ ಅಂಶ ಇದ್ರೆ ಆ ಕಬ್ಬಿನ ಹೇಳ್ಕೊಳ್ತದೆ ಅಂತ ಮೊದಲಿನವರದ್ದು ಸಾಂಪ್ರದಾಯಿಕವಾಗಿ ಬಂದದ್ದು. ಆದ್ದರಿಂದ ಇದನ್ನು ಆ ಪ್ರೊಸೆಸ್ ನಮ್ಗೆ ಸುಲಭವಾಗಿ ಇಲ್ಲಿ ನಮ್ಗೆ ಸುಲಭವಾಗಿ ಸಿಕ್ಕುದು ಕತ್ತಿ, ಕಬ್ಬಿಣ ಅಂತ ಹೇಳಿದ್ರು. ಹಾಗಾಗಿ ಕತ್ತಿಯನ್ನು ಮುಳುಗಿಸಿ ಇಡ್ತಿದ್ದಾರೆ. ನೋಡಿ ಪತ್ರೊಡೆ ರೆಡಿ ಆಗಿದೆ, ಮಸಾಲೆ ಪತ್ರೊಡೆ. ಅವ್ರದ್ದೊಂದು ಟೈಪೇ ಬೇರೆ ಅದು ಪತ್ರೊಡೆ. ಈಗ ಒಂದು ಸ್ನಾನಕ್ಕೆ ಹೊರಟಿದ್ದೇವೆ. ಮತ್ತೆ ಇಲ್ಲಿ ಬಂದು ಡ್ರೆಸ್ ಚೇಂಜ್ ಮಾಡಿ ದಾನ ಬಿಡುದು. ದಾನ ಬಿಟ್ಟಾದ್ಮೇಲೆ ಮದ್ದು ಕುಡಿದಾದ್ಮೇಲೆ ಸ್ವಲ್ಪ ಹೊತ್ತಾದ ಮೇಲೆ ಇವತ್ತಿನ ಸ್ಪೆಷಲ್ ತಿಂಡಿ, ತುಳುನಾಡಿನ ಸ್ಪೆಷಲ್ ತಿಂಡಿ ಪತ್ರೊಟೆಯನ್ನು ನಾವು ಸೇವನೆ ಮಾಡ್ತೇವೆ. ಹೋಗುವ ಬನ್ನಿ. ನೀರು ನೀರಿನ ರಭಸ ಉಂಟು, ಅಲ್ಲಿ ಗುಂಡೆ ಕೂಡ ಉಂಟಂತೆ. ಒಂದೆರಡು ಹೋಗ್ತೇನೆ ನಾನು ಕೂಡ ಈಗ ನೋಡುವ. ದಾನ ಬಿಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ಇದರ ರಥದ ಹೂವು ಮತ್ತೆ ನವಧಾನ್ಯ ಕಾಯಿನ್ ದುಡ್ಡೆಲ್ಲ ಉಂಟು ಇದರಲ್ಲಿ ಅಲ್ವಾ ಮುರಳಿಯವರೇ? ಈಗ ಅದೇ ತೊರೆಯಲ್ಲಿ ಬಿಡುದು ನಾವು. ಎಸ್. ನಾವು ಅವರೊಟ್ಟಿಗೆ
ಕೊನೆಯದಾಗಿ ಮದ್ದು ಕುಡಿತಿದ್ದೇವೆ. ಮುರಳಿಯವರು ಬೋಣಿ ಮಾಡಿದ್ರು. ಈಗ ಮಾಣಿಕ್ಯನಿಗೆ ಮೈರು ಎಲ್ಲಿ ಹೋಗುದಾ? ಒಂದು ಸ್ವಲ್ಪ ಕೊಡಿ. ಎರಡು ಟೈಪ್ ಪತ್ರೊಡೆ. ಮರಸೇವ್ ಅಂತ ಹೇಳಿದ್ರೆ ಒರಿಜಿನಲ್ ಮರಸೇವ್, ಅದು ಅವರು ಹೋಗಿ ಕೊಯ್ದುಕೊಂಡು ಬಂದದ್ದು. ಹಾಗೆ ನಿನ್ನೆ ಅದನ್ನು ಸಹ ನಾನು ನೋಡಿದ್ದೆ, ಎಲೆ ತೆಗೆಯುವುದು. ಮರದ ಭಯದ ಹೌದು ಬರ್ತಾರಾಗುತ್ತದೆ ಮೇಲೆ ದಮ್ಮೆ. ಕೊಡಿ. ಇದು ಸ್ವಲ್ಪ ಖಾರ ಉಂಟು, ಮಸಾಲ ಉಂಟು ಇದರಲ್ಲಿ. ಇದು ಮಕ್ಕಳಿಗೋಸ್ಕರ ಮಾಡಿದ್ದು, ಇದು ದೊಡ್ಡವರಿಗೋಸ್ಕರ. ಬೆಲ್ಲ ಉಂಟುಲೆ ಅವನು ಹೊರಡ್ತಿದ್ದೇನೆ. ಟೈಮ್ 7:45 ಆಗ್ತಾ ಬಂತು. ಎಲ್ಲ ಕಾರ್ಯಕ್ರಮ ಆಯಿತು. ಅದರ ನಂತರ ಟಿಫಿನ್ ಕೂಡ ಒತ್ತಾಯದಲ್ಲಿ ಮಾಡಿಸಿದ್ರು ಅವರ ಮನೆಯಲ್ಲಿ. ಅದು ಸ್ಪೆಷಲ್ ಇದ್ರದ್ದು ಪತ್ರೊಟ್ಟೆ ಇತ್ತು. ಒಳ್ಳೇದಾಯ್ತು. ಟೀ ಎಲ್ಲ ಕುಡ್ದಾಯ್ತು. ಇನ್ನು ಬೆಳ್ತಂಗಡಿ ಹೋಗ್ತಾ ಇದ್ದೇವೆ. ರಾಜಕೇಸರಿ ಅವ್ರದ್ದು ಒಂದು ಸಾಮೂಹಿಕ ಆಟಿದ್ದು ಒಂದು ಮದ್ದು ಕೊಡೋ ಕಾರ್ಯಕ್ರಮ ಉಂಟು, ಅಲ್ಲಿಗೊಂದು ವಿಸಿಟ್ ಉಂಟು. ಬರ್ತೇವೆ. ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಅಕ್ಕ. ಬರ್ಪ. ಬಾಯ್ ಬಾಯ್. ಬನ್ನಿ ಹಲೋ. इतना बेले पूरा ಕೊಟ್ಟು ಬರ್ತಿದ್ದು ಜಾನರಿಗೆ ಎನರ್ಜಿ ಕೊಡ್ತು ಅಂತ ಖುಷಿ ನಮ್ಮ ಕಾರ್ಯಕ್ರಮಗಳಿಗೆ ಆರಾಮ ಟೈಮ್ ಕೊಟ್ಟು ಟ್ರೈನಿಗೆ ಆಗಸ್ಟ್ 10 ಗಂಟೆ ಕಾರ್ಯಕ್ರಮ ಅರ್ಧ ಗಂಟೆ ಭಜನಿ ಸಮಾಜ ಅನಾಥ ಬಂದು 13 ಸ್ವಲ್ಪ ಬೇಟೆಯಲ್ಲೆಲ್ಲ ಹೊಡಿತು. ಬಟ್ ನಮ್ಮ ಸಂಘಟನೆದ ಹಿನ್ನೆಲೆ ತೋದು ಎಲ್ಲ ಬಂತೇವೆ ಆಟದ ಬಂದಾಗ 10 ಜನಕ್ಕೆ ಮಾತ್ರ ಎಲ್ಲ ಬಂತೇವೆ. ಅಖಿಲ ಕರ್ನಾಟಕ ರಾಜ್ಯ ಕೇಸರಿ ಟ್ರಸ್ಟಿನ ಇವತ್ತಿನ ನಾಟಿ ಸಮಸ್ಯೆಯ ಕಷಾಯ ದಿನ. ನಾಟಿಕ ಕಷಾಯವನ್ನು ಮಾತಾಡಲಿಕ್ಕೆ ಮರೆತು ಈ ಕಾರ್ಯಕ್ರಮವು ನಮ್ಮ ತಾಲೂಕಿಗೂ ಯುವಕರಿಗೆ ಸ್ಫೂರ್ತಿ ಅಂಚಾದ ಕಿರಣ್ ಪುಷ್ಪಗೇರಿ ಮೇರನ ಇಲ್ಲಗೆ ಅನ್ನೋದು ಅಪ್ಪಗಬೋತೆ ಸುಮಾರು ವರ್ಷ ಅಂತ ಎಲ್ಲಿಯ ಪುನಃ ಅಪ್ಪಗ ಇಲ್ಲೆಲ್ಲ ಬೇಲೆ ಮಲ್ಪಗೆ ಇಷ್ಟ ಬತ್ತಾನು ಈ ಕಾದಾನು ಅಂತ ಯಾನ್ ನಮ್ಮ ತಾಲೂಕದ ಈಗ ಒಂಜಿ ರಾಜಕೀಯ ಸಂಘಟನೆ ಒಂಜಿ ಆಟಿತ ಕಷಾಯದ 2ನೇ ವರ್ಷದ ಮಲ್ದದ ಈ ಒಂದು ಕಾರ್ಯಕ್ರಮದ್ದು ನಮ್ಮ ಕಿರಣನ್ನೇ ವೈದ್ಯರೇ ಮುಖ್ಯ ಅತಿಥಿಯಾಗಿ ಅಂಚಾದ ನಮ್ಮ ರಾಜಕೇಸರಿದ ಮಾತ ಪದಾಧಿಕಾರಿ ಕೊಡು ಎನ್ನ ತುಂಬು ಹೃದಯದ ಧನ್ಯವಾದ. ಮಸ್ತ್ ಖುಷಿ ಅಣ್ಣ. ಥ್ಯಾಂಕ್ ಯು. ಹಿಂದೂ ಬರ ಮಾಡ್ತೀವಿ ಕೆಲವು ಅವರೆಲ್ಲ ತುಂಬ ಕಷಾಯ ಮಾಡಿಯಲ್ಲ ಮಾಡಿದ್ದೆ
ಬಾಬಾ ಬಲೆ ಬಲೆ ಮೆಂತೆ ಗಂಜಿ ತಿಂದು ಜರ ಓಕೆ ನೋಡಿ ಕಷಾಯ ಮಾಡಿದ್ರಾ? ಅದೇ ಬಲೆ ಕೊರ್ಲೆ ಬಲೆ ಫಸ್ಟ್ ಪರ್ರ ಪರ್ರ ಚೂರು ಇದು ಬರೀರಾ? ಇಜ್ಜಿ ಪರ್ರ ಕೊರ್ಲೆ ಬರ್ಲಂದೆ? ಬರೋದಿಲ್ಲ? ಫಸ್ಟ್ ಕಷಾಯ ಇರ್ತದೆ. ಬರ್ಲೆ ಬರ್ಲೆ ಇಂಜಿ ಇಂಜಿಲ್ಲ ಇಂಜಿ ಅಣ್ಣ ಅನುಕೂಲ ಅಲ್ಲಿ ಪರ್ನಾಗ ಒಂಚೂರು ಹಾಗೆ ಕೈ ಪಾಯ್ಲಕ್ಕೆ ಅವನಿಗೆ ಮೋನ ಇತ್ತಲ್ಲ ಕೈ ಪಾಯ್ಲಕ್ಕೆ ಕೈ ಪೆಂಡಿ ಕೈ ಪೆಂಜ ಹಾ, ಬರ್ಲೆ. ಪಂಡ ಮೂರು ನಾಚಿಗೆ ಹಾಕೊಂಡು ಮನೆಗೆ ಕಂಟ್ರೋಲ್ ಮಾಡ್ಕೊಂಡು ಬರ್ತೀನಿ ಇವಾಗ. ಸ್ವಲ್ಪ ಇರು ಶಾಲೆ ಖರ್ಚು ಉಂಟಾ ಹೋಯ್ತು ಬರ್ತೀನಿ ಇದು ಯಾರು ಬರ್ತೀನಿ ಮೂಲೆ ಅದು ಮೂಲೆ ಮತ್ತೊಲೆ ಯಾವ ಬಾರಿ ಗಂಟೆಗೆ ಹೋಗ್ತಾ ಅಂದಿತ್ತು ಅಂತ 6 ಗಂಟೆ ರೆಡಿ ನೋಡಿ ರಾಜಕೇಸರಿಯ ದೀಪಕ್ ಅವ್ರ ನೇತೃತ್ವದಲ್ಲಿ ಎಷ್ಟನೇ ವರ್ಷ ಇದು ಇದು 2ನೇ ವರ್ಷ ಅದು 2ನೇ ವರ್ಷದ 566ನೇ ಸೇವೆ ಯೋಜನೆ 566ನೇ ಸೇವಾ ಯೋಜನೆಯಾಗಿ ಬೆಳ್ತಂಗಡಿಯಲ್ಲಿ ಆಟಿ ಅಮಾವಾಸ್ಯೆ ಪ್ರಯುಕ್ತ ಮೆತ್ತಗಂಜಿ ಕಷಾಯ ಮತ್ತು ಮೆತ್ತಗಂಜಿ ಜಾಸ್ತಿ ಮಾಹಿತಿ ಕೇಳಿದ್ರೆ ನಮ್ಮ ಜಿಲ್ಲಾಧ್ಯಕ್ಷರು ಅವ್ರ ಹತ್ರ ಮಾತಾಡಿ ಮತ್ತೆ ನಮ್ಮ ಅಣ್ಣನ ಹತ್ರ ಮಾತಾಡಬೇಕು ನನಗೆ ಮಾತು ಬರೋದಿಲ್ಲ ಈಗ ಮಾತಾಡಿದ್ದೀರಿ ಸ್ವಲ್ಪ ಸ್ವಲ್ಪ ಅಲ್ಲಿ ನೋಡಿ ಆ ಕಡೆ ಈ ಕಡೆ. ಸಾಕಲ್ಲ ಸಾಕು, ಅಷ್ಟು ಅಷ್ಟು. ಅಷ್ಟು ಸಾಕು ಮತ್ತೆ ಅಧ್ಯಕ್ಷರು ಇದ್ದಾರೆ ಅದನ್ನು ಸ್ವಲ್ಪ ಮಾತಾಡ್ತೀವಿ ನಮ್ಮ ಕಿರಣಣ್ಣನವರು ಬೆಂಗಳೂರಿಂದ ಇದಕ್ಕೋಸ್ಕರ ಬಂದಿದ್ದಾರೆ ಖಂಡಿತವಾಗಿ ಹೌದು ಆಗಲಿ ಅವರಿಗೊಂದು ನಮ್ಮ ತುಳುನಾಡಿನವರ ಮತ್ತು ಬೆಳ್ತಂಗಡಿಯವರ ಒಂದು ಪ್ರೀತಿಗೆ ಎಲ್ಲ ನಾವು ಚಿರಋಣಿ ಥ್ಯಾಂಕ್ ಯು. ನಮ್ಮೂರಿನ ಸಂಪ್ರದಾಯ ಇದು. ಇದರಲ್ಲಿ ಒಂದು ವಿಶೇಷವಾದ ನಮ್ಮ ಹಿರಿಯರು ನಮ್ಮೂರಿನಲ್ಲಿ ಮಳೆ ಜಾಸ್ತಿ, ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿ ಮಳೆ ಜಾಸ್ತಿ, ಹಾಗಾಗಿ ಇದು ನಮ್ಮ ಪಾಲೆಯ ಕೆತ್ತೆದು ಕಷಾಯ ಕುಡಿದು ಯಾಕೆಂತ ಹೇಳಿದ್ರೆ ರೋಗ ರುಜಿನಗಳು ಬರಬಾರ್ದು, ಒಳ್ಳೆಯ ಸದೃಢವಾದ ಮಳೆಗಾಲದಲ್ಲಿ ಆರೋಗ್ಯ ಎಲ್ಲ ಚೆನ್ನಾಗಿರುವ ಅನ್ನೋ ದೃಷ್ಟಿನಲ್ಲಿ ಹಿರಿಯರು ಮಾಡಿದಂಥ ಸಂಪ್ರದಾಯ ಇವತ್ತಿಗೂ ನಮ್ಮ ಆಚರಣೆಯಲ್ಲಿ ಇದೆ. ಅದರಲ್ಲಿ ವಿಶೇಷವಾಗಿ ಬೆಳ್ತಂಗಡಿ ತಾಲೂಕಿನಲ್ಲಿ ರಾಜಕೇಸರಿ ಸಂಘಟನೆ ದೀಪಕಣ್ಣ ನೇತೃತ್ವದಲ್ಲಿ ಎಲ್ಲರೂ ಅವರ ಪದಾಧಿಕಾರಿಗಳು ಪ್ರತಿಯೊಬ್ಬರು ವಿಶೇಷವಾದ ನಮ್ಮ ತುಳುನಾಡಿನ ಸಂಪ್ರದಾಯಕ್ಕೆ ಮತ್ತು ಸಂಸ್ಕೃತಿ ಸಂಸ್ಕಾರಕ್ಕೆ ಒತ್ತು ಕೊಡೋ ನಿಟ್ಟಿನಲ್ಲಿ ಇವತ್ತು ಬೆಳ್ತಂಗಡಿ ಹೃದಯ ಭಾಗದಲ್ಲಿ ಪಾಲೆ ಮರದ ಕೆತ್ತೆ ಕಷಾಯ ಮತ್ತು ಮೆತ್ತೆ ಗಂಜಿಯನ್ನು ಇಟ್ಟು ಅದೇ ರೀತಿ ಬೆಲ್ಲವನ್ನು ಕೂಡ ಇಟ್ಟಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನೋ ನಿಟ್ಟಿನಲ್ಲಿ ಯಾರಿಗೂ ಯಾವುದೇ ರೀತಿಯ ರೋಗ ರುಜಿನಗಳು ಬರದೆ ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡೋ ನಿಟ್ಟಿನಲ್ಲಿ ಈ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ಬಂದಂಥ ನಿಮಗೂ ನಮ್ಮ ಒಳ್ಳೆಯ ಸರ್ವಧರ್ಮಗಳು ಬಂದು ಹೌದು, ಯಾವುದೇ ಒಂದು ಜಾತಿ ಮತ ಭೇದ ಇಲ್ಲದೆ ಎಲ್ಲರೂ ಬಂದಿದ್ದಾರೆ. ಬಂದಂಥ ನಿಮಗೂ ನಮ್ಮ ಎಲ್ಲರ ಪರವಾಗಿ ಅಭಿನಂದನೆ ಹಾಗೂ ಅಭಿವಂದನೆಗಳನ್ನ you. ಒಳ್ಳೆಯದಾಗಲಿ. Thank you. ಆಟಿ ಧನ್ಯವಾದ. ಅಮಾವಾಸ್ಯೆ ಹಬ್ಬದ ಹೃದಯ ಸ್ಪರ್ಶಿ ಶುಭಾಶಯಗಳು ಪ್ರತಿಯೊಬ್ಬರಿಗೂ, ಬೆಳ್ತಂಗಡಿ ತಾಲೂಕಿನ ಜನತೆಗೆ ವಿಶೇಷವಾಗಿ. ಆಗ ಕಷಾಯ ಮನೆಯಲ್ಲ ಇದನ್ನ ಮೋಹನದನ್ನ ಫರಲ್ಲೆಗೊಂಡು